ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಅಂತಿಮ ಘಟ್ಟ ತಲುಪಿದೆ. ಒಂದ್ ಕಡೆ ತಾಂಡವ್ ನೀನೇ ಬೇಕು ಅಂತ ಭಾಗ್ಯ ಹಿಂದೆ ಬಿದ್ದಿದ್ರೆ, ಮತ್ತೊಂದ್ ಕಡೆ ಆದೀಶ್ವರ್ ಭಾಗ್ಯಾಳನ್ನ ಮದುವೆ ಆಗ್ಬೇಕು ಅಂತ ಹೊರಟಿದ್ದಾನೆ. ಇದೀಗ ಭಾಗ್ಯ ಯಾರನ್ನ ಒಪ್ಪಿಕೊಳ್ತಾಳೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇವೆಲ್ಲದರ ಮಧ್ಯೆ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತ್ಯ ಆಗಲಿದೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಸೀರಿಯಲ್ ಎಂಡ್ ಆಗುತ್ತಾ, ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 3 ವರ್ಷಗಳಿಂದ ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರನ್ನ ಮನರಂಜಿಸ್ತಾ ಬಂದಿದೆ. ಅಕ್ಟೋಬರ್ 10, 2022ರಲ್ಲಿ ಆರಂಭವಾದ ಈ ಸೀರಿಯಲ್ ಈಗಾಗಲೇ 1000ಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರ ಕಂಡಿದೆ. ಇದೀಗ ಈ ಸೀರಿಯಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇತ್ತೀಚೆಗೆ ಸಕಲೇಶಪುರದಲ್ಲಿ ಶೂಟಿಂಗ್ ನಡೆದಿದೆ. ಈ ಬೆನ್ನಲ್ಲೇ ಸೀರಿಯಲ್ ಮುಗಿಯುತ್ತಾ, ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗಲಿದೆ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಕತೆ ಸದ್ಯ ರೋಚಕತೆಯಿಂದ ಕೂಡಿದೆ. ತಾಂಡವ್ನ ಬಿಟ್ಟು ಒಂಟಿಯಾಗಿದ್ದ ಭಾಗ್ಯ ಜೀವನಕ್ಕೆ ಆದೀಶ್ವರ್ ಎಂಟ್ರಿ ಕೊಟ್ಟಿದ್ದ. ಹಾವು ಮುಂಗುಸಿಯಂತೆ ಕಿತ್ತಾಡ್ತಿದ್ದವರು ದಿನ ಕಳೆದಂತೆ ಫುಲ್ ಕ್ಲೋಸ್ ಆದ್ರು. ಈ ಬೆನ್ನಲ್ಲೇ ಕುಸುಮ ಆದಿ ಭಾಗ್ಯಳನ್ನ ಒಂದು ಮಾಡಲು ಪ್ಲಾನ್ ಮಾಡಿದ್ಲು. ಆಕೆ ಅಂದುಕೊಂಡಂತೆ ಆದಿಗೆ ಭಾಗ್ಯ ಮೇಲೆ ಲವ್ ಆಗಿದೆ. ಆಕೆಗೆ ಪ್ರಪೋಸ್ ಕೂಡ ಮಾಡಿದ್ದಾನೆ. ಬಳಿಕ ಆದಿ ಭಾಗ್ಯಳನ್ನ ಮದುವೆಯಾಗಲು ಗುಂಡಣ್ಣನನ್ನ ಕೂಡ ಒಪ್ಪಿಸಿದ್ದಾನೆ. ಆದ್ರೆ ತನ್ವಿ ಹಾಗೂ ಸುನಂದಾಗೆ ಆದಿ ಭಾಗ್ಯ ಒಂದಾಗೋದು ಇಷ್ಟ ಇಲ್ಲ. ಇವೆಲ್ಲದರ ಮಧ್ಯೆ ಭಾಗ್ಯಗೆ ಆದೀಶ್ವರ್ ಮೇಲೆ ಪ್ರೀತಿ ಮೂಡಿದೆ. ಆದಿಗೆ ಲವ್ ಲೆಟರ್ ಕೂಡ ಕೊಟ್ಟಿದ್ದಾಳೆ. ಆದ್ರೆ ಆದಿಗೆ ಲವ್ ಲೆಟರ್ ಸಿಕ್ಕಿಲ್ಲ. ಆಕೆ ಆದಿಗೆ ವಿಶ್ ಮಾಡಿದ್ದು ಮಾತ್ರ ಸಿಕ್ಕಿದೆ. ಇವೆಲ್ಲದರ ಮಧ್ಯೆ ತಾಂಡವ್ ಕೂಡ ಭಾಗ್ಯಾಳೆ ನನಗೆ ಬೇಕು ಅಂತ ಹಠ ಹಿಡಿತಾ ಇದ್ದಾನೆ. ಹೌದು, ಆದಿ ಭಾಗ್ಯ ಒಂದಾಗೋ ಟೈಮ್ನಲ್ಲೇ ತಾಂಡವ್ಗೆ ಶ್ರೇಷ್ಠ ನರಿಬುದ್ಧಿ ಗೊತ್ತಾಗಿದೆ. ಈ ಬೆನ್ನಲ್ಲೇ ತಾಂಡವ್ಗೆ ತನ್ನ ತಪ್ಪಿನ ಅರಿವಾಗಿದೆ. ಹೀಗಾಗಿ ಭಾಗ್ಯ ಮನೆಗೆ ವಾಪಸ್ ಬಂದಿದ್ದಾನೆ. ಆದ್ರೆ ಭಾಗ್ಯ ತಾಂಡವ್ನ ಪ್ರತಿ ತಪ್ಪುಗಳನ್ನ ಹೇಳಿ ಈತನನ್ನ ನಾನು ಮತ್ತೆ ಗಂಡ ಅಂತ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾಳೆ. ತಾಂಡವ್ ತಂದೆ ತಾಯಿ ಗುಂಡಣ್ಣ ಕೂಡ ಭಾಗ್ಯಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ತನ್ವಿ ಹಾಗೂ ಸುನಂದ ತಾಂಡವ್ ಪರ ವಹಿಸಿದ್ದಾರೆ. ತಾಂಡವ್ನ ಒಪ್ಪಿಕೊಳ್ಳಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಇದೀಗ ಭಾಗ್ಯ ಯಾರನ್ನ ಒಪ್ಪಿಕೊಳ್ತಾಳೆ ಅನ್ನೋದೇ ಕ್ಯೂರಿಯಾಸಿಟಿ ಮೂಡಿದೆ. ಇವೆಲ್ಲದರ ಮಧ್ಯೆ ಸೀರಿಯಲ್ ಕೂಡ ಮುಕ್ತಾಯ ಆಗ್ತಿದೆ ಎನ್ನಲಾಗ್ತಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿದೆ ಅಂತ ಹೇಳಲಾಗ್ತಿದೆ. ಇದೀಗ ಸೀರಿಯಲ್ ಕ್ಲೈಮ್ಯಾಕ್ಸ್ ನಲ್ಲಿ ಆದಿ ಭಾಗ್ಯ ಒಂದಾಗಿರ್ಬೋದು, ತಾಂಡವ್ ಒಂಟಿಯಾಗಿದ್ರೆ ಶ್ರೇಷ್ಠ ಜೈಲು ಸೇರಿರ್ಬೋದು ಅಂತ ಕೆಲ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಭಾಗ್ಯ ಇಬ್ಬರಲ್ಲಿ ಯಾರನ್ನ ಕೂಡ ಒಪ್ಪಿಕೊಂಡಿಲ್ಲ, ಭಾಗ್ಯ ಮಕ್ಕಳೊಂದಿಗೆ ಇರ್ತಾಳೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.